ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕಗಳು ಬೇಕು ಅಂತ. ಇದು ಪುಸ್ತಕಗಳ ಮಹತ್ವ. ಜಗತ್ತನ್ನು ಬೆಳಗೋದಕ್ಕೆ ಸೂರ್ಯ ಬೇಕು, ಆದರೆ ಬದುಕನ್ನು ಬೆಳಗೋದಕ್ಕೆ ಪುಸ್ತಕಗಳು ಬೇಕು. ಅದು ಪುಸ್ತಕದ ಮಹತ್ವ ಅಂತ ಅಂದ್ಕೊಂಡಿದ್ದೇನೆ ನಾನು. ಆ ಪುಸ್ತಕದ ಮಹತ್ವವನ್ನು ಕುರಿತು ಒಬ್ಬ ಸಫ್ದರ್ ರಶ್ಮಿ ಅಂತ ಹೇಳಿ, ನಮ್ಮ ಪ್ರೇಮ್ ಅವರಿಗೆ ಹೆಸರು ಚೆನ್ನಾಗಿ ಗೊತ್ತಿರುತ್ತೆ, ಇಲ್ಲಿರೋ ನಮ್ಮ ಲೇಖಕರಿಗೂ ಗೊತ್ತಿರುತ್ತೆ. 1989ರಲ್ಲಿ ದೆಹಲಿಯಲ್ಲಿ ಆತ ಬೀದಿ ನಾಟಕ ಆಡ್ತಾ ಇರುವಾಗ ಕೆಲವು ರಾಜಕೀಯ ಗೂಂಡಾಗಳು, ಆವತ್ತಿನ ಆಡಳಿತ ಪಕ್ಷದವರು ಅವನನ್ನು ಹತ್ಯೆ ಮಾಡಿದರು. ಆ ಸಫ್ದರ್ ರಶ್ಮಿ ಎನ್ನುವ ನಾಟಕಕಾರ, ಕಲಾವಿದ ಪುಸ್ತಕವನ್ನೇ ಕುರಿತು ಒಂದು ಪದ್ಯ ಬರೆದಿದ್ದಾನೆ. ಬಹುಶಃ ಅದನ್ನು ಇಲ್ಲಿ ಜ್ಞಾಪಿಸ್ಕೊಳ್ಳೋದು ಬಹಳ ಮುಖ್ಯ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಆತ ಶುರು ಮಾಡೋದೇನೆ ಪುಸ್ತಕಗಳು ಮಾತಾಡುತ್ತವೆ ಅಂತ. ಪುಸ್ತಕಗಳು ಮಾತಾಡುತ್ತವೆ ಪುಸ್ತಕಗಳು. ಏನನ್ನು ಕುರಿತು ಮಾತಾಡುತ್ತವೆ? ಯಾವುದೋ ಜಮಾನವನ್ನು ಕುರಿತು ಮಾತಾಡುತ್ತವೆ, ಜಗತ್ತಿನ ಬಗ್ಗೆ ಮಾತಾಡುತ್ತವೆ, ಜನರ ಬಗ್ಗೆ ಮಾತಾಡುತ್ತವೆ, ಇವತ್ತಿನ ಬಗ್ಗೆ ಮಾತಾಡುತ್ತವೆ, ನಾಳೆಗಳ ಬಗೆಗೆ ಮಾತಾಡುತ್ತವೆ, ಕರುಣವನ್ನು ಕುರಿತು ಮಾತಾಡುತ್ತವೆ, ಮರಣವನ್ನು ಕುರಿತು ಮಾತಾಡುತ್ತವೆ, ಹೂವುಗಳನ್ನು ಕುರಿತು ಮಾತಾಡುತ್ತವೆ, ಬಾಂಬುಗಳನ್ನು ಕುರಿತು ಮಾತಾಡುತ್ತವೆ. ಅಂದರೆ ಪುಸ್ತಕಗಳು ಈ ಬದುಕಿನಲ್ಲಿರ್ತಕ್ಕಂಥ, ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿ ಅಂಶವನ್ನು ಕುರಿತು ಮಾತಾಡ್ತಾ ಇರ್ತವೆ. ಅವು ಅಷ್ಟೇ ಅಲ್ಲ, ಪುಸ್ತಕಗಳು ಗುಬ್ಬಚ್ಚಿಯ ದನಿಯಾಗುತ್ತವೆ, ಅವು ತೆನೆಗಳ ರೀತಿಯಲ್ಲಿ ತೇಲಾಡುತ್ತವೆ, ಹರಿಯುವ ತೊರೆ ಹಾಡುತ್ತವೆ, ಜನಪದ ಕಥೆಗಳನ್ನು ಹೇಳ್ತಾ ಹೋಗುತ್ತವೆ. ಅದರ ಜೊತೆಗೆ ಆಧುನಿಕ ಸಂದರ್ಭದಲ್ಲಿ ರಾಕೆಟ್ಗಳ ರಹಸ್ಯವನ್ನು ಅಡಿಸಿಕೊಂಡಿರುತ್ತವೆ ಪುಸ್ತಕಗಳು. ಇದೆಲ್ಲ ನಿಜ. ಆದರೆ ಇಷ್ಟೆಲ್ಲ ಪುಸ್ತಕಗಳ ಮಾತಾಡಬೇಕು ಅಂತಿದೆಯಲ್ಲ, ನೀವು ಅದಕ್ಕೆ ಕಿವಿಯಾಗುವುದಿಲ್ಲವೇ ಅಂತ ಪದ್ಯ ಮುಕ್ತಾಯ ಆಗುತ್ತೆ. ಅಂದರೆ ಪುಸ್ತಕಗಳು ಇಷ್ಟೆಲ್ಲ ಮಾತಾಡುತ್ತವೆ, ನೀವು ಅದಕ್ಕೆ ಕಿವಿ ಆಗೋದಿಲ್ವೇ? ಈ ಕಿವಿಯಾಗುವ ಕ್ರಿಯೆ ಇದೆಯಲ್ಲ, ಇದು ಬೇಕಾಗಿದೆ ಪುಸ್ತಕಕ್ಕೆ. ಅಂದರೆ ಪುಸ್ತಕದ ಮಾತನ್ನು ಕೇಳಿಸ್ಕೊಳ್ಬೇಕಾಗಿದೆ, ಪುಸ್ತಕವನ್ನು ಓದುವುದಕ್ಕೆ ಕಣ್ಣಾಗಬೇಕಾಗಿದೆ. ಆದರೆ ಪುಸ್ತಕ ಬರೀ ಮೌನ ಅಷ್ಟೇ ಅಲ್ಲ, ಆ ಮೌನ ಸಂವಾದ ಅನ್ನೋದೊಂದು ಇರುತ್ತಲ್ಲ. ಬಹುಶಃ ಬಹಳ ಶಕ್ತಿ ಇರ್ತಕ್ಕಂಥದ್ದು ಯಾವುದು ಅಂದರೆ, ಜಗತ್ತಿನಲ್ಲಿ ಮಾತಿಗೆ ಎಷ್ಟು ಶಕ್ತಿ ಇದೆಯೋ ಮೌನಕ್ಕೂ ಅಷ್ಟೇ ಶಕ್ತಿ ಇದೆ. ಆ ಮೌನ ಸಂವಾದ ಒಂದು ನಡೆಯುತ್ತೆ ಪುಸ್ತಕಗಳ ಜೊತೆಯಲ್ಲಿ. ಆ ಮೌನ ಸಂವಾದದಲ್ಲಿರುವ ಶಕ್ತಿ, ಅವೇನೋ ಮಾತಾಡುತ್ತವೆ ನಮ್ಮ ಜೊತೆಯಲ್ಲಿ. ಈಗಾಗಲೇ ಹೇಳಿದಾಗೆ ಗತಕಾಲವನ್ನು ಕುರಿತು, ವರ್ತಮಾನವನ್ನು ಕುರಿತು, ಕರುಣವನ್ನು ಕುರಿತು, ಮರಣವನ್ನು ಕುರಿತು, ಹೂವನ್ನು ಕುರಿತು